ಫ್ರೆಂಡ್ಸ್, ಜಸ್ಟ್ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೆಲ್ಲೋ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ಕೂತು ಟಿವಿಯನ್ನ ನೋಡ್ತಾ ಇದ್ದೀರಾ. ಇದ್ದಕ್ಕಿದ್ದಂತೆ ನಿಮ್ಮ ಎಡಭಾಗದ ಎದೆಯಲ್ಲಿ ಭಾರವಾದ ನೋವು ಶುರುವಾಗುತ್ತೆ. ಯಾರೋ ನಿಮ್ಮ ಎದೆ ಮೇಲೆ ದೊಡ್ಡ ಕಲ್ಲನ್ನ ಇಟ್ಟ ಹಾಗೆ ಫೀಲ್ ಆಗುತ್ತೆ. ಆ ನೋವು ನಿಧಾನವಾಗಿ ನಿಮ್ಮ ಎಡಗೈಗೆ, ಕುತ್ತಿಗೆಗೆ ಮತ್ತು ದವಡಿಗೆ ಹರಡುತ್ತೆ. ಮೈಯೆಲ್ಲ ತಣ್ಣಗಾಗಿ ಬೆವರು ಸುರಿಯೋಕೆ ಶುರುವಾಗುತ್ತೆ. ಉಸಿರಾಡೋಕು ಕೂಡ ಕಷ್ಟವಾಗಿ ಇದ್ದಕ್ಕಿದ್ದಂತೆ ಸಡನ್ ಆಗಿ ಕೆಳಗಡೆ ಬಿದ್ಬಿಡ್ತೀರಾ. ಈ ರೀತಿ ಆಗೋದನ್ನ ನಾವು ಎಷ್ಟೋ ಸಿನಿಮಾಗಳಲ್ಲಿ ಅಥವಾ ನಮ್ಮ ರಿಯಲ್ ಲೈಫ್ ನಲ್ಲೂ ಕೂಡ ನೋಡಿರ್ತೀವಿ ಅಲ್ವಾ. ಇದನ್ನೇ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ. ಹಾಗಾದ್ರೆ ಎದೆ ನೋವು ಬಂದ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಮ್ಮ ದೇಹದ ಒಳಗಡೆ, ಆ ಪುಟ್ಟ ಹೃದಯದ ಒಳಗೆ ನಿಜಕ್ಕೂ ಏನಾಗ್ತಾ ಇರುತ್ತೆ? ಯಾಕೆ ಇದ್ದಕ್ಕಿದ್ದಂತೆ ಆ ಅಟ್ಯಾಕ್ ಆಗುತ್ತೆ? ಬಹಳಷ್ಟು ಜನ ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಎರಡೂ ಕೂಡ ಒಂದೇ ಅಂತ ಅಂದುಕೊಂಡಿದ್ದಾರೆ. ಆದ್ರೆ ಅವೆರಡರ ಮಧ್ಯೆ ಇರುವ ವ್ಯತ್ಯಾಸ ಏನು? ಆಪರೇಷನ್ ಥಿಯೇಟರ್ ನಲ್ಲಿ ಡಾಕ್ಟರ್ಗಳು ಮಾಡುವ ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಸರ್ಜರಿ ಅಂದ್ರೆ ಏನು? ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸೈಲೆಂಟ್ ಕಿಲ್ಲರ್ ನಿಂದ ನಮ್ಮನ್ನ ನಾವು ಕಾಪಾಡಿಕೊಳ್ಳೋದು ಹೇಗೆ ಎಂಬ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಖಂಡಿತ ಒಂದಲ್ಲ ಒಂದು ದಿನ ಉಪಯೋಗ ಆಗೇ ಆಗುತ್ತೆ. ಆದ್ರಿಂದ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಈ ಹಾರ್ಟ್ ಅಟ್ಯಾಕ್ ಹೇಗ್ ಬರುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಾವು ಮೊದಲು ನಮ್ಮ ಹೃದಯ ಹೇಗ್ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೋಬೇಕು. ಈ ಹೃದಯ ಅನ್ನೋದು ಕೇವಲ ಮಾಂಸಕಾಂಡದಿಂದ ಮಾಡಿರುವ ಒಂದು ಅದ್ಭುತವಾದ ಪಂಪ್ ಇದ್ದ ಹಾಗೆ. ನಮ್ಮ ಇಡೀ ದೇಹಕ್ಕೆ ಪ್ರತಿಯೊಂದು ಜೀವಕ್ಕೂ ಕೂಡ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ ಅನ್ನ ಸಪ್ಲೈ ಮಾಡೋದು ಈ ಹೃದಯವೇ. ಈ ಹೃದಯದ ಒಳಗಡೆ ಮುಖ್ಯವಾಗಿ 4 ಚೇಂಬರ್ಸ್ ಇರುತ್ತವೆ. ಅದರಲ್ಲಿ ಎಡಭಾಗದ ಕೆಳಗಿನ ಚೇಂಬರ್ ಅನ್ನ ಲೆಫ್ಟ್ ವೆಂಟ್ರಿಕಲ್ ಅಂತ ಕರೀತಾರೆ. ಈ ಲೆಫ್ಟ್ ವೆಂಟ್ರಿಕಲ್ ಒಂದ್ಸಲ ಜೋರಾಗಿ ಪಂಪ್ ಮಾಡಿದ್ರೆ ಆಕ್ಸಿಜನ್ ಇರುವ ಶುದ್ಧವಾದ ರಕ್ತ ಅಯೋಟಾ ಎಂಬ ಒಂದು ದೊಡ್ಡ ಪೈಪ್ ಮುಖಾಂತರ ಇಡೀ ದೇಹಕ್ಕೆ ಸಪ್ಲೈ ಆಗುತ್ತೆ. ಆದ್ರೆ ಇಡೀ ದೇಹಕ್ಕೆ ರಕ್ತವನ್ನ ಪಂಪ್ ಮಾಡುವ ಈ ಹೃದಯಕ್ಕೂ ಕೂಡ ತನ್ನ ಕೆಲಸವನ್ನ ತಾನ್ ಮಾಡೋಕೆ ಆಕ್ಸಿಜನ್ ಮತ್ತು ರಕ್ತದ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿಯೇ ಈ ದೊಡ್ಡ ಅಯೋಟಾ ಪೈಪ್ ನಿಂದ ಕೆಲವು ಸಣ್ಣ ಸಣ್ಣ ಪೈಪ್ಗಳು ಹುಟ್ಟುಕೊಂಡು ಹೃದಯದ ಮಾಂಸಖಂಡಗಳಿಗೆ ರಕ್ತವನ್ನ ಸಪ್ಲೈ ಮಾಡುತ್ತವೆ. ಈ ಸಣ್ಣ ಪೈಪ್ ಗಳನ್ನೇ ಮೆಡಿಕಲ್ ಭಾಷೆಯಲ್ಲಿ ಕೊರೊನರಿ ಆರ್ಟರೀಸ್ ಅಂತ ಕರೀತಾರೆ. ಸರಿ, ಈಗ ಹಾರ್ಟ್ ಅಟ್ಯಾಕ್ ಹೇಗ್ ಬರುತ್ತೆ ಎಂಬ ಅಸಲಿ ಕತೆಗೆ ಬರೋಣ. ನಾವೆಲ್ಲರೂ ಪ್ರತಿದಿನ ಜಂಕ್ ಫುಡ್ ತಿನ್ನೋದು, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನ ತಿನ್ನೋದು, ಸ್ಮೋಕಿಂಗ್ ಮಾಡೋದು ಮತ್ತು ಯಾವುದೇ ಎಕ್ಸರ್ಸೈಸ್ ಮಾಡದೆ ಒಂದೇ ಕಡೆ ಕೂತು ಕೆಲಸ ಮಾಡ್ತಾ ಇರ್ತೀವಿ. ಇದರಿಂದ ನಮ್ಮ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಫ್ಯಾಟ್ ಅಂಶ ಜಾಸ್ತಿ ಆಗುತ್ತೆ. ಈ ಫ್ಯಾಟ್ ಅಂಶ ಏನಾಗುತ್ತೆ ಅಂದ್ರೆ ಹೃದಯಕ್ಕೆ ರಕ್ತವನ್ನ ಸಪ್ಲೈ ಮಾಡುವ ಆ ಕೊರೊನರಿ ಆರ್ಟರೀಸ್ ಪೈಪ್ ಗಳ ಒಳಗಡೆ ಹೋಗಿ ನಿಧಾನವಾಗಿ ಅಂಟಿಕೊಳ್ಳೋಕೆ ಶುರುವಾಗುತ್ತೆ. ಉದಾಹರಣೆಗೆ ನಮ್ಮ ಮನೆಗಳಲ್ಲಿರುವ ವಾಟರ್ ಪೈಪ್ ಅನ್ನ ತಿಂಗಳುಗಟ್ಟಲೆ ಯೂಸ್ ಮಾಡಿದಾಗ ಅದ್ರ ಒಳಗಡೆ ಕಸ, ಪಾಚಿ ಅಥವಾ ತುಕ್ಕು ಸೇರ್ಕೊಂಡು ಪೈಪ್ ಹೇಗೆ ಬ್ಲಾಕ್ ಆಗುತ್ತೋ ಎಕ್ಸಾಕ್ಟ್ ಆಗಿ ಅದೇ ತರ ಈ ಕೊಲೆಸ್ಟ್ರಾಲ್ ನಮ್ಮ ರಕ್ತನಾಳಗಳ ಒಳಗೆ ಒಂದು ಲೇಯರ್ ತರ ಫಾರ್ಮ್ ಆಗುತ್ತೆ. ಇದನ್ನೇ ಮೆಡಿಕಲ್ ಭಾಷೆಯಲ್ಲಿ ಪ್ಲಾಕ್ ಅಂತ ಕರೀತಾರೆ. ಇದು ಒಂದೇ ದಿನದಲ್ಲಿ ಆಗಲ್ಲ, ವರ್ಷಾನುಗಟ್ಲೆ ಬೆಳೀತಾನೆ ಇರುತ್ತೆ. ಅಂಡ್ ಒಂದಿನ ಇದ್ದಕ್ಕಿದ್ದಂತೆ ಯಾವ್ದಾದ್ರು ಒಂದು ಪ್ರೆಷರ್ ಅಥವಾ ಇನ್ಫ್ಲಮೇಷನ್ ನಿಂದ ಆ ಪ್ಲಾಕ್ ನ ಲೇಯರ್ ಒಡೆದು ಹೋಗುತ್ತೆ. ಸೊ ನಮ್ಮ ದೇಹದ ಸಿಸ್ಟಮ್ ಹೇಗಿರುತ್ತೆ ಅಂದ್ರೆ ಎಲ್ಲಾದ್ರೂ ರಕ್ತನಾಳ ಒಡೆದ್ರೆ ಅಥವಾ ಗಾಯವಾದ್ರೆ ತಕ್ಷಣವೇ ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆ ಶುರುವಾಗುತ್ತೆ. ಆ ಪ್ಲಾಕ್ ಒಡೆದ ಜಾಗದಲ್ಲಿ ಕೇವಲ ಕೆಲವೇ ನಿಮಿಷಗಳಲ್ಲಿ ಒಂದು ದೊಡ್ಡ ಬ್ಲಡ್ ಕ್ಲಾಟ್ ಫಾರ್ಮ್ ಆಗಿ ಬಿಡುತ್ತೆ. ಇದರಿಂದ ಆ ಇಡೀ ಕೊರೊನರಿ ಆರ್ಟರಿ ಪೈಪ್ ಪೂರ್ತಿಯಾಗಿ ಬ್ಲಾಕ್ ಆಗಿ ಬಿಡುತ್ತೆ. ಸೊ ಈಗ ಆ ಪೈಪ್ ಮೂಲಕ ಹೃದಯದ ಒಂದು ಭಾಗಕ್ಕೆ ಹೋಗಬೇಕಾಗಿರುವ ಬ್ಲಡ್ ಅಂಡ್ ಆಕ್ಸಿಜನ್ ಸಪ್ಲೈ ಕಂಪ್ಲೀಟ್ ಆಗಿ ಕಟ್ ಆಫ್ ಆಗಿ ಬಿಡುತ್ತೆ. ಸೊ ಆಕ್ಸಿಜನ್ ಇಲ್ಲದೆ ಹೃದಯದ ಆ ಭಾಗದಲ್ಲಿರುವ ಸೆಲ್ಸ್ ಸಾಯೋಕೆ ಶುರುವಾಗುತ್ತವೆ. ಮೆಡಿಕಲ್ ಭಾಷೆಯಲ್ಲಿ ಇದನ್ನೇ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಕರೀತಾರೆ. ಇದನ್ನೇ ನಾವು ಸಿಂಪಲ್ ಭಾಷೆಯಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಕರೆಯೋದು. ಆಕ್ಸಿಜನ್ ಇಲ್ಲದೆ ಆ ಹೃದಯದ ಮಾಂಸಖಂಡಗಳ ಸೆಲ್ಸ್ ಸಾಯ್ತಾ ಇರುವಾಗ ಬರುವ ಆ ಭಯಂಕರವಾದ ನೋವೇ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿರುವ ಎದೆ ನೋವು. ತಕ್ಷಣವೇ ರೋಗಿಗೆ ಟ್ರೀಟ್ಮೆಂಟ್ ಸಿಗದೆ ಹೋದ್ರೆ ಹೃದಯ ರಕ್ತವನ್ನ ಪಂಪ್ ಮಾಡೋದನ್ನು ಕೂಡ ನಿಲ್ಲಿಸಬಹುದು. ಇದರಿಂದ ರೋಗಿಯ ಪ್ರಾಣವೇ ಹೋಗಬಹುದು. ಸೊ ಒಂದ್ಸಲ ಯೋಚನೆ ಮಾಡಿ, ಇಂತಹ ಸಿಚುವೇಶನ್ ಇದ್ದಕ್ಕಿದ್ದಂತೆ ಎದುರಾದಾಗ ಪ್ರಾಣ ಉಳಿಸೋದು ಮೊದಲ ಗುರಿ ಆದ್ರೆ ಆ ಲಕ್ಷಾಂತರ ರೂಪಾಯಿಗಳ ಹಾಸ್ಪಿಟಲ್ ಬಿಲ್ ಕಟ್ಟೋಕೆ ನಮ್ ಬಳಿ ಹಣ ಇದೆಯಾ ಅನ್ನೋದು ಎರಡನೇ ದೊಡ್ಡ ಚಿಂತೆ. ಸೊ ಸಡನ್ ಆಗಿ ಯಾವ್ದಾದ್ರು ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ಏನಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಕೇವಲ ಒಂದೇ ಒಂದು ಹಾಸ್ಪಿಟಲ್ ವಿಸಿಟ್, ಅದು ಹಾರ್ಟ್ ಸರ್ಜರಿ ಇರ್ಬೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಡಿಸೀಸ್ ಇರ್ಬೋದು, ಅದು ನಿಮ್ಮ ಎಷ್ಟೋ ವರ್ಷಗಳ ಸೇವಿಂಗ್ಸ್ ಅನ್ನ ಒಂದೇ ದಿನದಲ್ಲಿ ಖರ್ಚು ಮಾಡಿಸಿ ಬಿಡುತ್ತೆ. ಸೊ ಇಂತಹ ಕಷ್ಟದ ಸಮಯದಲ್ಲಿ ಒಂದು ಸರಿಯಾದ ಹೆಲ್ತ್ ಇನ್ಸೂರೆನ್ಸ್ ಪ್ಲಾನ್ ಇರೋದು ತುಂಬಾ ಮುಖ್ಯ. ತಿಂಗಳಿಗೆ ಕೇವಲ 700 ರಿಂದ 900 ಪ್ರೀಮಿಯಂ ಕಟ್ಟುವ ಮೂಲಕ ನಿಮ್ಮ ಫ್ಯಾಮಿಲಿಗೆ 10 ರಿಂದ 20 ಲಕ್ಷದವರೆಗೆ ಹೆಲ್ತ್ ಕವರೇಜ್ ಪಡಿಬಹುದು. ಇದರಲ್ಲಿ ಹಾರ್ಟ್ ಅಟ್ಯಾಕ್ ನಂತಹ ಎಷ್ಟೋ ಕ್ರಿಟಿಕಲ್ ಕಾಯಿಲೆಗಳು ಕೂಡ ಕವರ್ ಆಗುತ್ತವೆ. ಈಗ ಸರ್ಕಾರ ಹೆಲ್ತ್ ಇನ್ಸೂರೆನ್ಸ್ ಮೇಲೆ GST ಅನ್ನು ಕೂಡ ತೆಗೆದು ಹಾಕಿದೆ. ಹಾಗಾಗಿ ಇನ್ಸೂರೆನ್ಸ್ ಪರ್ಚೇಸ್ ಮಾಡೋಕೆ ಇದು ಪರ್ಫೆಕ್ಟ್ ಟೈಮ್. ಆದ್ರೆ ಇಲ್ಲೇ ನೋಡಿ ಅಸಲಿ ಪ್ರಾಬ್ಲಮ್ ಇರೋದು. ಆನ್ಲೈನ್ ನಲ್ಲಿ ನೂರಾರು ಇನ್ಸೂರೆನ್ಸ್ ಪ್ಲಾನ್ ಗಳಿವೆ. ನೀವು ಹುಡುಕೋ
ಮಾಡೋಕೆ ಶುರು ಮಾಡಿದ ತಕ್ಷಣ ಏಜೆಂಟ್ಗಳು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಕಾಲ್ ಮಾಡೋಕೆ ಶುರು ಮಾಡ್ತಾರೆ. ಅವರಲ್ಲಿ ಬಹಳಷ್ಟು ಜನರು ತಮಗೆ ಅತಿ ಹೆಚ್ಚು ಕಮಿಷನ್ ತಂದು ಕೊಡುವ ಪಾಲಿಸಿಗಳನ್ನೇ ನಿಮಗೆ ಸೇಲ್ ಮಾಡೋಕೆ ಟ್ರೈ ಮಾಡ್ತಾರೆ ವಿನಃ ನಿಮ್ಗೆ ಯಾವ್ದು ಸರಿಯಾಗಿದೆ ಅಂತ ಯೋಚಿಸಲ್ಲ. ನಿಮ್ಗೆ ತಪ್ಪಾದ ಪ್ಲಾನ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ರಿಯಲೈಸ್ ಆಗೋಷ್ಟರಲ್ಲಿ ಟೈಮ್ ಮೀರಿ ಹೋಗಿರುತ್ತೆ. ಹಾಗಾಗಿ ನಿಮ್ಗೆ ಪ್ರಾಮಾಣಿಕವಾಗಿ ಗೈಡ್ ಮಾಡುವ, ನೀವು ನಿಜವಾಗ್ಲೂ ಟ್ರಸ್ಟ್ ಮಾಡಬಹುದಾದ ಒಬ್ಬರನ್ನ ಹುಡುಕೋದೆ ಇಂದಿನ ಅತಿ ದೊಡ್ಡ ಚಾಲೆಂಜ್. ಸೊ ಅದಕ್ಕಾಗಿ ನಾನು ಪರ್ಸನಲ್ ಆಗಿ ಡಿಟ್ಟೋ ಇನ್ಸೂರೆನ್ಸ್ ಅನ್ನ ರೆಕಮೆಂಡ್ ಮಾಡ್ತೀನಿ. ಡಿಟ್ಟೋ ಒಂದು ಜೆರೋದಾ ಬ್ಯಾಕ್ಡ್ ಕಂಪನಿ. ನಿಮ್ಗೆ 100% ಹಾನೆಸ್ಟ್ ಮತ್ತು ಸ್ಪ್ಯಾಮ್ ಫ್ರೀ ಇನ್ಸೂರೆನ್ಸ್ ಅಡ್ವೈಸ್ ಅನ್ನ ನೀಡ್ತಾರೆ. ಇವರ ಕನ್ಸಲ್ಟೇಷನ್, ಕಾಲ್ಸ್ ಮತ್ತು ಕ್ಲೇಮ್ ಸಪೋರ್ಟ್ ಎಲ್ಲವೂ ಕೂಡ ನಿಮ್ಗೆ ಸಂಪೂರ್ಣವಾಗಿ ಫ್ರೀ ಇರುತ್ತೆ. ಡಿಟ್ಟೋನ IRDAI ಸರ್ಟಿಫೈಡ್ ಅಡ್ವೈಸರ್ಸ್ ನಿಮ್ಗೆ ಇನ್ಸೂರೆನ್ಸ್ ಬಗ್ಗೆ ತುಂಬಾ ಸಿಂಪಲ್ ಭಾಷೆಯಲ್ಲಿ ಅರ್ಥವಾಗುವ ಹಾಗೆ ವಿವರಿಸ್ತಾರೆ. ಒಂದು ವೇಳೆ ನಿಮ್ಮ ಕ್ಲೇಮ್ ರಿಜೆಕ್ಟ್ ಆದ್ರೂ ಕೂಡ ಡಿಟ್ಟೋ ನಿಮ್ಗಾಗಿ ಎಲ್ಲಾ ಪೇಪರ್ ವರ್ಕ್ಸ್ ಗಳನ್ನ ಮಾಡಿ 24/7 ಕ್ಲೇಮ್ ಸಪೋರ್ಟ್ ಕೂಡ ನೀಡುತ್ತೆ. ಬೇರೆ ಏಜೆಂಟ್ ಗಳಂತೆ ಇವರು ನಿಮ್ಗೆ ದಿನ ಬೆಳಗಾದ್ರೆ ಕಾಲ್ ಮಾಡಿ ಸ್ಕ್ಯಾಮ್ ಮಾಡಲ್ಲ. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಎ ಹಾನೆಸ್ಟ್ ಸ್ಪ್ಯಾಮ್ ಫ್ರೀ ಇನ್ಸೂರೆನ್ಸ್ ಹೆಲ್ಪ್, ಬುಕ್ ಎ ಫ್ರೀ ಕಾಲ್ ವಿತ್ ಡಿಟ್ಟೋ ಫ್ರಮ್ ದಿ ವೆಬ್ಸೈಟ್. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಮರೀದೆ ಚೆಕ್ ಮಾಡಿ. ಸರಿ, ಈಗ ಮೇನ್ ಕತೆಗೆ ವಾಪಸ್ ಬರೋಣ. ಸೊ ಇಲ್ಲಿ ಬಹಳಷ್ಟು ಜನರಿಗೆ ಇರುವ ಅತಿ ದೊಡ್ಡ ಕನ್ಫ್ಯೂಷನ್ ಏನು ಅಂದ್ರೆ ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಎರಡೂ ಕೂಡ ಒಂದೇನಾ ಅಂತ. ಖಂಡಿತ ಅಲ್ಲ, ಇವೆರಡಕ್ಕೂ ಕೂಡ ಹ್ಯೂಜ್ ಡಿಫರೆನ್ಸ್ ಇದೆ. ಸೊ ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನಿಮ್ ಮನೆಯಲ್ಲಿರುವ ವಾಟರ್ ಪೈಪ್ ನಲ್ಲಿ ಕಸ ಸಿಕ್ಕಾಕೊಂಡು ಬ್ಲಾಕ್ ಆದ್ರೆ ಮೋಟಾರ್ ಆನ್ ಇರುತ್ತೆ, ಆದ್ರೆ ನೀರ್ ಮಾತ್ರ ಬರಲ್ಲ ಅಲ್ವಾ? ಇದನ್ನ ಪ್ಲಂಬಿಂಗ್ ಪ್ರಾಬ್ಲಮ್ ಅಂತ ಕರೀತಾರೆ. ಸೊ ಹಾರ್ಟ್ ಅಟ್ಯಾಕ್ ಅಂದ್ರೂ ಕೂಡ ಎಕ್ಸಾಕ್ಟ್ ಆಗಿ ಇದೇ ರೀತಿ ಇರುತ್ತೆ. ರಕ್ತನಾಳ ಬ್ಲಾಕ್ ಆಗಿರುತ್ತೆ, ಹೃದಯದ ಒಂದು ಭಾಗಕ್ಕೆ ಡ್ಯಾಮೇಜ್ ಆಗ್ತಾ ಇರುತ್ತೆ, ಆದ್ರೆ ನಿಮ್ಮ ಹೃದಯ ಬಡಿತ ನಿಂತಿರಲ್ಲ, ಅದು ಪಂಪ್ ಮಾಡ್ತಾನೆ ಇರುತ್ತೆ. ಮನುಷ್ಯ ಎಚ್ಚರವಾಗೇ ಇರ್ತಾನೆ, ಆದ್ರೆ ಎದೆ ನೋವಿನಿಂದ ಒದ್ದಾಡ್ತಾ ಇರ್ತಾನೆ. ಬಟ್ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅಂದ್ರೆ ನಿಮ್ ಮನೆಯಲ್ಲಿರುವ ಮೋಟಾರ್ ಗೆ ಬರ್ತಾ ಇರುವ ಕರೆಂಟ್ ಸಪ್ಲೈ ಇದ್ದಕ್ಕಿದ್ದಂತೆ ಕಟ್ ಆದ್ರೆ ಮೋಟಾರ್ ಕಂಪ್ಲೀಟ್ ಆಗಿ ಆಫ್ ಆಗಿ ಬಿಡುತ್ತೆ ಅಲ್ವಾ? ಅದೇ ರೀತಿ ನಮ್ಮ ಹೃದಯ ಬಡಿತಕ್ಕೆ ಬೇಕಾದ ಎಲೆಕ್ಟ್ರಿಕಲ್ ಸಿಗ್ನಲ್ ಬರದೇ ಇದ್ರೆ ಹೃದಯ ಬಡಿತವೇ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ಬಿಡುತ್ತೆ. ಇದರಿಂದ ರಕ್ತ ಪಂಪ್ ಆಗೋದು ನಿಂತು ಹೋಗುತ್ತೆ, ಮನುಷ್ಯ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾನೆ, ನಂತರ ಉಸಿರಾಟ ನಿಂತು ಹೋಗುತ್ತೆ. ಇದು ಹಾರ್ಟ್ ಅಟ್ಯಾಕ್ ಗಿಂತ ಅತ್ಯಂತ ಡೇಂಜರಸ್. ಸರಿಯಾದ ಸಮಯಕ್ಕೆ CPR ಮಾಡದೇ ಇದ್ರೆ ಕೇವಲ 5-10 ನಿಮಿಷಗಳಲ್ಲೇ ಮನುಷ್ಯನ ಪ್ರಾಣವೇ ಹೋಗಿ ಬಿಡುತ್ತೆ. ಹಾಗಾದ್ರೆ ಹಾರ್ಟ್ ಅಟ್ಯಾಕ್ ಬರೋದನ್ನ ಮೊದಲೇ ಹೇಗ್ ಕಂಡು ಹಿಡಿಬಹುದು, ಇದರ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಹೇಗಿರುತ್ತವೆ ಅಂತ ಈಗ ನೋಡೋಣ. ಸೊ ಮೊದಲನೇದು ಮತ್ತು ಮುಖ್ಯವಾದ ಲಕ್ಷಣ ಅಂದ್ರೆ ವಿಪರೀತವಾದ ಎದೆನೋವು. ಆದ್ರೆ ಕೇವಲ ಎದೆನೋವು ಮಾತ್ರವೇ ಅಲ್ಲ, ಆ ನೋವು ಎಡಗೈಗೆ, ಕುತ್ತಿಗೆಗೆ, ಬೆನ್ನಿಗೆ ಮತ್ತು ದವಡೆಗೆ ಸ್ಪ್ರೆಡ್ ಆಗೋದು, ಉಸಿರಾಡೋಕೆ ಕಷ್ಟವಾಗೋದು, ತಣ್ಣನೆಯ ಬೆವರು, ವಾಕರಿಕೆ ಬರುವುದು ಮತ್ತು ತಲೆ ತಿರುಗಿದ ಹಾಗೆ ಆಗೋದು ಇದರ ಲಕ್ಷಣಗಳು. ಮಹಿಳೆಯರಿಗೆ ಮತ್ತು ವಯಸ್ಸಾದವರಿಗೆ ಕೆಲವೊಂದ್ಸಲ ಈ ಎದೆ ನೋವು ಬರದೇ ಇರಬಹುದು, ಬದಲಾಗಿ ವಿಪರೀತ ಸುಸ್ತು ಮತ್ತು ವೀಕ್ನೆಸ್ ಕಾಣಿಸ್ಕೋಬಹುದು. ಅಂಡ್ ಇಲ್ಲಿ ಅತಿ ಭಯಂಕರವಾದ ವಿಷಯ ಏನು ಅಂದ್ರೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್. ಪ್ರಪಂಚದಲ್ಲಿ ಆಗುವ 5 ಹಾರ್ಟ್ ಅಟ್ಯಾಕ್ ಗಳಲ್ಲಿ ಒಂದು ಸೈಲೆಂಟ್ ಆಗಿರುತ್ತಂತೆ. ಅಂದ್ರೆ ಯಾವುದೇ ಎದೆ ನೋವು, ಯಾವುದೇ ಲಕ್ಷಣಗಳಿಲ್ಲದೆ ಮನುಷ್ಯನಿಗೆ ತನಗೆ ಅಟ್ಯಾಕ್ ಆಗ್ತಾ ಇದೆ ಅಂತ ಗೊತ್ತಾಗೋಕು ಮುಂಚೆಯೇ ದಿಢೀರಂತ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಒಂದ್ ವೇಳೆ ಹಾರ್ಟ್ ಅಟ್ಯಾಕ್ ಬಂದಿರುವ ಪೇಷಂಟ್ ಅನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದ ತಕ್ಷಣ ಮೊದಲು ECG ಮತ್ತು ಬ್ಲಡ್ ಟೆಸ್ಟ್ ಅನ್ನ ಮಾಡ್ತಾರೆ. ಬ್ಲಾಕೇಜ್ ಎಲ್ಲಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಕೊರೋನರಿ ಆಂಜಿಯೋಪ್ಲಾಸ್ಟಿ ಎಂಬ ಸರ್ಜರಿ ಮಾಡ್ತಾರೆ. ಸೊ ಈ ಸರ್ಜರಿ ಹೇಗಿರುತ್ತೆ ಅಂದ್ರೆ ಆಪರೇಷನ್ ಥಿಯೇಟರ್ ನಲ್ಲಿ ಡಾಕ್ಟರ್ ಗಳು ರೋಗಿಯ ಕೈ ಅಥವಾ ತೊಡೆಯ ರಕ್ತನಾಳದ ಮೂಲಕ ಒಂದು ಸಣ್ಣ ತೆಳುವಾದ ವೈರ್ ನಂತಹ ಟ್ಯೂಬ್ ಅನ್ನ ಹೃದಯದ ಬ್ಲಾಕ್ ಆಗಿರುವ ಆ ಪೈಪ್ ವರೆಗೆ ಕಳಿಸ್ತಾರೆ. ಆ ಟ್ಯೂಬ್ ನ ತುದಿಯಲ್ಲಿ ಒಂದು ಸಣ್ಣ ಬಲೂನ್ ಇರುತ್ತೆ. ಬ್ಲಾಕ್ ಆಗಿರುವ ಜಾಗಕ್ಕೆ ಹೋದ ತಕ್ಷಣ ಆ ಬಲೂನ್ ಅನ್ನ ಊದ್ತಾರೆ. ಆ ಪ್ರೆಷರ್ ಗೆ ಅಲ್ಲಿರುವ ಆ ಪ್ಲಾಕ್ ಮತ್ತು ರಕ್ತದ ಹೆಪ್ಪುಗಟ್ಟುವಿಕೆ ಪಕ್ಕಕ್ಕೆ ಸರಿಯುತ್ತೆ. ನಂತರ ಪೈಪ್ ಓಪನ್ ಆಗುತ್ತೆ, ಅಂದ್ರೆ ರಕ್ತನಾಳ ಓಪನ್ ಆಗುತ್ತೆ. ಆಮೇಲೆ ಆ ಪೈಪ್ ಮತ್ತೆ ಮುಚ್ಕೋಬಾರ್ದು ಅಂತ ಅಲ್ಲಿ ಒಂದು ಸಣ್ಣ ಮೆಟಲ್ ನ ಮೆಶ್ ಅನ್ನ ಫಿಕ್ಸ್ ಮಾಡ್ತಾರೆ. ಇದನ್ನೇ ಸ್ಟಂಟ್ ಅಂತ ಕರೆಯೋದು. ಇದರಿಂದ ರಕ್ತದ ಚಲನೆ ಮತ್ತೆ ನಾರ್ಮಲ್ ಆಗುತ್ತೆ. ಒಂದ್ ವೇಳೆ ಬ್ಲಾಕೇಜ್ ತುಂಬಾ ದೊಡ್ಡದಾಗಿದ್ರೆ ಅಥವಾ ಬಹಳಷ್ಟು ಕಡೆ ಬ್ಲಾಕ್ ಆಗಿದ್ರೆ ಆಂಜಿಯೋಪ್ಲಾಸ್ಟಿ ವರ್ಕ್ ಆಗಲ್ಲ. ಆ ಸಮಯದಲ್ಲಿ ಬೈಪಾಸ್ ಸರ್ಜರಿ ಮಾಡ್ತಾರೆ. ಅಂದ್ರೆ ನಮ್ಮ ಕಾಲಿನಿಂದ ಅಥವಾ ಎದೆಯಿಂದ ಒಂದು ಎಕ್ಸ್ಟ್ರಾ ರಕ್ತನಾಳವನ್ನ ಕಟ್ ಮಾಡಿ ತೆಗೆದುಕೊಂಡು ಹೃದಯದ ಬ್ಲಾಕ್ ಆಗಿರುವ ಜಾಗವನ್ನ ಸ್ಕಿಪ್ ಮಾಡಿ ಒಂದು ಹೊಸ ಡೈವರ್ಷನ್ ರೂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಟ್ರಾಫಿಕ್ ಜಾಮ್ ಆದಾಗ ನಾವು ಬೇರೆ ದಾರಿಯಲ್ಲಿ ಅಂದ್ರೆ ಬೈಪಾಸ್ ರೋಡ್ ಮುಖಾಂತರ ಹೇಗೆ ಹೋಗ್ತೀವೋ ಎಕ್ಸಾಕ್ಟ್ ಆಗಿ ಅದೇ ತರ ರಕ್ತಕ್ಕೆ ಒಂದು ಹೊಸ ರೋಡ್ ಮಾಡಿ ಕೊಡ್ತಾರೆ. ಬಟ್ ಫ್ರೆಂಡ್ಸ್, ಇಷ್ಟೆಲ್ಲಾ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಜರಿ ಮಾಡಿಸಿಕೊಳ್ಳೋ ಬದಲು ಈ ಹಾರ್ಟ್ ಅಟ್ಯಾಕ್ ಬರದೇ ಇರೋ ಹಾಗೆ ನಾವು ಮೊದಲೇ ತಡಿಬಹುದು ಅಂದ್ರೆ ನಂಬ್ತೀರಾ? ಹೌದು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಎಂದು ಹೇಳುವ ಹಾಗೆ ನಮ್ಮ ಹೃದಯವನ್ನ ಆರೋಗ್ಯವಾಗಿ ಇಟ್ಟುಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಇದಕ್ಕಾಗಿ ಅತಿಯಾದ ಡೈಟ್ ಪ್ಲಾನ್ ಅವಶ್ಯಕತೆ ಇಲ್ಲ. ಜಸ್ಟ್ ಜಂಕ್ ಫುಡ್ ಬಿಟ್ಟು ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನ ತಿನ್ನಿ. ಪ್ರತಿದಿನ 30 ನಿಮಿಷಗಳ ಕಾಲ ಎಕ್ಸರ್ಸೈಸ್ ಅಥವಾ ವಾಕಿಂಗ್ ಮಾಡಿ ಮೈ ಬೆವರಿ ಆಕ್ಟಿವ್ ಆಗಿರಿ. ಸ್ಮೋಕಿಂಗ್ ಹವ್ಯಾಸವಿದ್ರೆ ದಯವಿಟ್ಟು ಇವತ್ತೇ ಬಿಟ್ಟು ಬಿಡಿ. ಇದು ನಿಮ್ಮ ಹೃದಯದ ಅತಿ ದೊಡ್ಡ ಶತ್ರು ಅಂತ ಹೇಳ್ಬೋದು. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಟ್ರೆಸ್ ಮತ್ತು ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ. ಡ್ರಾಯಿಂಗ್ ಮಾಡುವುದು, ಆಟವಾಡುವುದು ಅಥವಾ ರಿಲ್ಯಾಕ್ಸ್ ಆಗುವ ಕೆಲಸಗಳನ್ನ ಮಾಡಿ ಮತ್ತು
ಪ್ರತಿದಿನ ಸರಿಯಾದ ನಿದ್ದೆಯನ್ನ ಮಾಡಿ. ಈ ನಿಮ್ಮ ಸಣ್ಣ ಸಣ್ಣ ಡೈಲಿ ಹವ್ಯಾಸಗಳೇ ನಿಮ್ಮ ಹೃದಯವನ್ನ ಸ್ಟ್ರಾಂಗ್ ಆಗಿಡುತ್ತವೆ. ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಯಾವುದೋ ಒಂದು ಕಾಯಿಲೆ ಅಲ್ಲ, ಅದು ನಾವು ನಮ್ಮ ದೇಹಕ್ಕೆ ಕೊಡುವ ನಿರ್ಲಕ್ಷ್ಯದ ಫಲ ಅಷ್ಟೇ. ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಪಾರ್ಟ್ಗೂ ನಾವು ರೆಸ್ಟ್ ಕೊಡ್ತೀವಿ, ಆದ್ರೆ ನಾವು ಹುಟ್ಟಿದಾಗಿನಿಂದ ಸಾಯೋವರೆಗೂ 1 ಸೆಕೆಂಡ್ ಕೂಡ ರೆಸ್ಟ್ ಇಲ್ಲದೆ ರಕ್ತವನ್ನ ಪಂಪ್ ಮಾಡುವುದು ನಮ್ಮ ಹೃದಯ ಮಾತ್ರ. ಸೊ ಅಂತಹ ಹೃದಯವನ್ನ ನಾವು ಎಷ್ಟು ಜೋಪಾನವಾಗಿ ಕಾಪಾಡ್ಕೋಬೇಕು ಅಂತ ನೀವೇ ಯೋಚನೆ ಮಾಡಿ. ಅಂಡ್ ಇಂತಹ ಮೆಡಿಕಲ್ ಎಮರ್ಜೆನ್ಸಿಗಳನ್ನ ಫ್ಯೂಚರ್ ನಲ್ಲಿ ಫೇಸ್ ಮಾಡೋಕೆ ತಪ್ಪದೆ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಮೂಲಕ ಡಿಟೋ ವೆಬ್ಸೈಟ್ ಗೆ ಹೋಗಿ ನಿಮ್ಮ ಫ್ರೀ ಕಾಲ್ ಅನ್ನ ಇವತ್ತೇ ಬುಕ್ ಮಾಡ್ಕೊಳ್ಳಿ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಅಂಡ್ ಎಜುಕೇಶನಲ್ ವಿಡಿಯೋಗಳನ್ನ ಮಿಸ್ ಆಗಬಾರ್ದು ಅನ್ಕೊಂಡ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಅಂಡ್ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.